ಹೇಳಿದ್ದೆ. ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ನಂಜುಂಡಸ್ವಾಮಿ ಮೊಬೈಲ್ನಲ್ಲಿ ನನ್ನ ಅಳಿಯನ ಫ್ರೆಂಡ್ ಎಜೆ ಶಿವರಾಜ್ ನಂಬರ್ಗೆ 25,000 ರೂಪಾಯಿ ಕಳಿಸಿರುತ್ತಾನೆ. ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ. ಇದಾದ 1 ತಿಂಗಳ ನಂತರ ಪುನಃ ನನ್ನ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಾ ಅಂತ ಹಿಂಸೆ ಕಿರುಕುಳ ಕೊಟ್ಟಿರೋ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ಅನಿತಾರವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾಳ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಿಂಸೆ ಕೊಡುತ್ತೀಯಾ ಎಂದು ಷಡಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು. ಆಗ ನಾನು ಒಂದು ಬಾರಿ 20,000 ರೂಪಾಯಿಗಳನ್ನು, ಇನ್ನೊಂದು ಬಾರಿ 30,000 ರೂಪಾಯಿಗಳನ್ನು, ಒಟ್ಟು 50,000 ರೂಪಾಯಿಗಳನ್ನು ನನ್ನ ಮಗ ನಂಜುಂಡಸ್ವಾಮಿಯಿಂದ ಈಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ. ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ನೆಕ್ಲೆಸ್ ಅನ್ನು ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ಉಂಗುರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ, ಚಿನ್ನದ ಚೈನನ್ನು ಕೊಡಿ, ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ, ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು 30 ಗ್ರಾಂ ತೂಕದ ಚಿನ್ನದ ಸೈನನ್ನು ಸಂಧ್ಯಾಳ ಎದುರು ಇಸ್ಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು. ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು. ಆಗ ನನ್ನ ಬೀಗ ಮಾದೇಸ್ವಾಮಿಯವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು. ನನ್ನ ಮಗಳು ಸಂಧ್ಯಾ KM ದೊಡ್ಡಿಯಲ್ಲಿ ಮಣಿಪಾಲ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು. ಈಗ 15 ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು. ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು. 15, 11, 20ರಂದು ಮಗಳು ಕಂಪ್ಯೂಟರ್ ಕ್ಲಾಸ್ನಿಂದ ಬಂದು ಷಡಕ್ಷರ ಸ್ವಾಮಿ KM ದೊಡ್ಡಿಯಲ್ಲಿ ಸಿಕ್ಕಿದರು. ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು. ಇಬ್ಬರು ಮಳವಳ್ಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು. ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರು ಎಂದು ತಿಳಿಸಿದಳು. 16/1/21ರಂದು 10 ಗಂಟೆ ಸಮಯದಲ್ಲಿ ನನ್ನ ಮಗಳು KM ದೊಡ್ಡಿ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ. ಸಂಜೆ 4 ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ನನ್ನ ತಮ್ಮ ಮಾದೇವಯ್ಯ, ಮಂಟೆಲಿಂಗಪ್ಪ, ನಾಗರಾಜು ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯರು ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು. ಗಾಬರಿಯಾಗಿ ಎಲ್ಲ ಕಡೆ ನೆಂಟರಿಷ್ಟರು ಸಂಧ್ಯರ ಸಹಿತ ಬಳಿ ಕೇಳಿದೆವು. ಎಲ್ಲೂ ಪತ್ತೆಯಾಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ 17/11ರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ, ನಾನು ಬರುತ್ತೇನೆ ಎಂದು ಹೇಳಿದ್ದ. ಆದರೆ ಅವನು ಬರಲಿಲ್ಲ. 17/11ರಂದು ಅಳಿಯನ ಅಪ್ಪ ಮಾದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ, ನಿನ್ನ ಅಳಿಯ ಬೆಳಗ್ಗೆ 7 ಗಂಟೆಗೆ ಜಮೀನ್ ಬಳಿ ವಿಷ ಕುಡಿದಿದ್ದಾನೆ, KM ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು. ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ. 17/11ರಿಂದ 21ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ 21ರಂದು ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ, ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ, ಶಿರಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ಏತ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ, ಬಂದು ನೋಡಿ ಎಂದು ತಿಳಿಸಿದರು. ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ. ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆಯಾದ 1 ತಿಂಗಳು ನಾವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದೆವು. ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ. ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರಬಹುದು ಎಂದು ನನಗೆ ಆಕೆಯ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ. ಇದರಿಂದ ಹೆಂಡತಿ ಸಂಧ್ಯಾ ಆಗಾಗ್ಗೆ ತವರಿಗೆ ಹೋಗುತ್ತಿದ್ದಳು. ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು. ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದೆ ಎಂದು ಬೈದು ಗಲಾಟೆ ಮಾಡಿದೆ. ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು. ಇಂತಿಂಥದ್ದೆಲ್ಲ ಆಯಿತು, ಸೇಮ್ ರಿಪೀಟು. ಎಲ್ಲರೂ ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸ್ಕೊಂಡು ಹೋದೆ. ಕೆಟ್ಟೋಯ್ತು. ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸಿಗೆ ಕಳಿಸಿದೆ. ಪುನಃ 16/11ರಂದು KA 41 ER ಹೋಂಡಾ ಆಕ್ಟಿವಾದಲ್ಲಿ KM ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಎಂದು ಹೇಳಿ 10:30 ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ, ಕೊಳ್ಳೇಗಾಲ, ತಿನರ್ಸಿಪುರ, ತಲಕಾಡು, ಮುಡುಕ್ತೊರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ, ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕನ್ನು ತಿರುಗಿಸಿದಾಗ ಯಾಕೆ ಈ ಕಡೆ ಹೋಗುತ್ತೀಯಾ ಎಂದು ಕೇಳಿದರೆ, ಕಾಲು ನೀರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಸಂಧ್ಯಾಳನ್ನು ತುಂಬಿ ಹರಿಯುತ್ತಿದ್ದ ಕಾಲು ನೀರಿದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ. ಆಗ ಸಂಧ್ಯಾ ಆಯಿತು ಎಂದು ನೀರಿಗೆ ಇಳಿಯುತ್ತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ. ನಂತರ ಹೆಣ ಸಿಗದೇ ಇರಲಿ ಎಂದು ತುಂಬ ಹರಿಯುತ್ತಿದ್ದ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ. ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು, ನೋಟ್ಬುಕ್ಕು, ಒಂದು ಪಿಂಕ್ ಕವರು, ಆಕೆ ಹಾಕಿದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು. ಆಗ ಸಮಯ 1 ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದರಿಂದ ವಿಷಯ ಗೊತ್ತಾಯಿತು. ಈ ಸಂಬಂಧ ಹೆಚ್ಚುವರಿ ದೂರನ್ನು ನೀಡಿರುತ್ತೇನೆ. Now what do you want me to emphasize from this?
This statement. What do you want to see? Because you can't read, therefore I have to read. My apologies. ನಿಮ್ ಕನ್ನಡ ಓದಕ್ ಶುರು ಮಾಡ್ರೆ ನಾಳೆ ಬೆಳಗ್ಗೆ ತನಕ ಇದೇ ಆಗುತ್ತೆ, ಅದಕ್ಕೆ ನಾನೇ ಓದಿಟ್ಟಿದ್ದೀನಿ. ಇವಾಗ ಅಂಡರ್ಸ್ಟುಡ್. ವಾಟ್ ನೆಕ್ಸ್ಟ್? This statement is given by the father of the deceased. Correct, sir. What do you want to find out from this? But it is elicited from this, my lord, that there are no. No, that is the confession given by him. It's not going to be of any use. Please. This is the confession by the accused. Only one point is, see the chronology of events like this. Daughter of the complainant is missing. Please. Earlier to that, she has visiting that computer class in KM Doddi from house of the complainant because of the matrimonial dispute. Please. She had come back to the parents' place. From there, she was visiting. One day she goes and then she finds that, this husband intercepts, first accused intercepts, and then takes her on the two-wheeler. Motorbike ketogutte. Next day also, same thing happens. He takes on the scooter, but this lady didn't return. What happens then? As an anxious parent, he inquired with you what happened to the Allena Rogirboda Gandan Manege anta. Allilla andru. Naturally, he searched for other places. Ellu sikkilla. Who could be talked to? Aliyana. Complaint kodana ba police hogana andre nale kotra aitu antane. Enti missingu. Can it be believed? Of course, even with respect to the Wait, conduct sir. of the father-in-law. Wait, no, sir. ade- Wait, sir. Please. Being the responsible father, that is your client, what is your reaction? He should have also gone and given a complaint. ಹುಡುಕ್ಬೇಕಾಗಿತ್ತು, Certain. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು, ಇಲ್ಲ ಇವರೇ ಹೇಳ್ಬೇಕಾಗಿತ್ತು ನನ್ನ ಮಗನು ಕಾಣ್ತಾ ಇಲ್ಲ ಅಂತ. ಏನ್ ಹೇಳ್ತಾರ ಅಂದಿ ಕಾಂಟ್ರಿ? ಅವನೇ ಬಂದಿಲ್ಲ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. ಅವನೇ ಬಂದಿಲ್ಲ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ತಾರೆ. ದಿಸ್ ಇಸ್ ದಿ ಆನ್ಸರ್. Who is missing? None other than his own daughter-in-law. So heart of hearts, what is his intention? His intention was somehow sadya pide tolugli anta. But there is no allegation for him meeting. 30-50 ಯಾರು ಇಸ್ಕೊಂಡ್ರು? As per the prosecution, it is not Yes, the father-in-law ಬರ್ಕೊಳ್ಳಿ. who is demanded at all. Any other point? That would be all, my lord. I would. Any also other point you want to argue? You can argue. Otherwise, I will only go by what the grounds. Step. To ಬರ್ಕೊಳ್ಳಿ. show, only thing is that there is no allegation of any cruelty meted out by this petitioner to the deceased. ಅದ್ ಬಿಟ್ರೆ ಅಷ್ಟೇ. ಸರ್ ಅದೆಲ್ಲ 161 ತಮ್ಗೆ ಅದಕ್ಕೆ ನಾನು ಹೇಳಿದೆ 161 ಸ್ಟೇಟ್ಮೆಂಟ್ is not substantive evidence. Certain. You understand that? Even in the complaint. No, it is at the most, take it to 162 and read. Kindly read section 162 CRPC, sir. Read 162. What is the purpose of 161? You will come to know. Yes. Chanapnore, ನೀವು ಓದ್ಕೊಳ್ಳಿ. ಪಾಪ ವಿನೋದಂಗೂ ಹೇಳಿ. Statement to police not to be signed. Use of statements. ಅಲ್ಲ ಸ್ವಲ್ಪ ಅದನ್ನ ನಿಧಾನಕ್ಕೆ ಓದಿ, ಮೈಕ್ ತಗೊಂಡು ಓದಿ. Statement to be not to be signed. Not to be signed. This is for the heading. Please. Now look at it. No statement made by any person. It starts with what? No statement, nonsense. No statement. It starts with a negative. Yes, read it. Made by any person to a police officer in the court. So any person includes the accused. Please. It is important in this case as well. Yes. Because it is he who has stated confession. Yes. Yes. In the course of an investigation under this chapter, shall, if reduced to writing, be signed ನಿಮಿಷ. by the person. ಮುಂಚೆ ಹಂಗ್ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಹಂಗೆ. ಅಲ್ಲಿ ಶಾಲ್ ಇದೆ, ಮುಂದೆ ಓದ್ಬೇಕು. Shall, if reduced to writing. If reduced to writing. ಸೊ ಯಾರನ್ನ ಕರೆದಿದ್ದನ್ನ ಬರ್ಕೊಳ್ಳೇಬೇಕು ಅಂತ ಐವ ಮೇಲೆ ಜವಾಬ್ದಾರಿ ಇಲ್ಲ. ಏನ್ರಿ ನಿಮಗೆ ಒಂದು ಗೊತ್ತಾ ಅಂದ್ರೆ ಗೊತ್ತು, ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು? ಇವ್ರು ನೋಡಿದ್ದೀರಾ? ನೋಡಿದ್ದೀನಿ. ಇವ್ರು ಯಾರು ಗೊತ್ತಿಲ್ಲ ಸರ್, ನಮ್ಮ ಮನೆ ಹತ್ರ ಓಡಾಡ್ತಿರ್ತಾರಷ್ಟೇ. ಒನ್ ಪರ್ಸನ್ ಈಸ್ ಫೌಂಡ್, ಈಸ್ ಎ ಫೋಟೋಗ್ರಾಫ್. ಅವ್ನು ಕೇಳ್ತಾನೆ ಇವ್ರು ಯಾರು ಅಂತ. ಗೊತ್ತಿಲ್ಲ ಸರ್, ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ. ಅವ್ರ ಹೆಸರು ಯಾರು ಏನು ಗೊತ್ತಿಲ್ಲ. ಇವಾಗ ಅದನ್ನ ಬರ್ಕೊಂಡು ಏನ್ ಮಾಡ್ಬೇಕು ಅವನು? So he may as well give it up. So that is the right of the IO. Yes. Right? If reduced into writing, ಏನಾಗಬೇಕು ನೋಡಿ. Be signed by the person making it.
nor shall any statement or any record thereof, whether in a police diary or otherwise, or any part of such statement or record, be used for any purpose. ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್. ನಾರ್ ಅಂತ ಶುರುವಾಗಿದ್ದೆ. ಅಂದ್ರೆ ಈಗ ಬರ್ಕೊಂಡಿದಾರಲ್ಲ ಇಷ್ಟೆಲ್ಲ ಓದಿದ್ವಲ್ಲ, ಇದು ಯಾವುದಕ್ಕೂ ಉಪಯೋಗ ಇಲ್ಲ, ಮತ್ತೆ ಯಾಕೆ ಬರ್ಕೊಂಡ್ರು ಅಂತಂದ್ರೆ ಎಕ್ಸೆಪ್ಟ್ ಅಂತ ಹೇಳ್ತಾರೆ ನೋಡಿ ಅಲ್ಲಿ. Save as herein after provided. Save as herein provided for at any inquiry or trial in respect of any offence under investigation at the time when such statement was made, provided that when any witness is called for the prosecution in such inquiry or trial whose statement has been reduced into writing as aforesaid, any part of his statement, if duly proved, may be used by the accused and with the permission of the court by the prosecution to contradict such witness. ಗೊತ್ತಾಯ್ತಲ್ಲ? Under 145. It's a previous statement under 145. Only that purpose ಆಗುತ್ತೆ. ನಾನು ಅವತ್ತೇ ಹಂಗೆ ಹೇಳೇ ಇಲ್ಲ ಅನ್ಬಿಟ್ರೆ ಏನ್ ಮಾಡ್ಬೋದು ಅಂತ. If the prosecution wants him to show it as a hostile witness, the other day he said so, but now he is turning hostile to the case ಅಂತನಕ್ಕೆ, again it is used for the purpose of previous statement, and IO ಇಂದ ಹೇಳ್ತಾರೆ ಇದನ್ನೆಲ್ಲ ಅವ್ನು ಹೇಳದ್ನ ನಿನಗೆ ಇಷ್ಟ ಬಂದಂಗೆ ಬರ್ಕೊಂಡ್ಬಿಟ್ಟೆ ಪಿಕ್ಚರ್ ನೋಡಿ ಅಂತ. ಅದಕ್ಕೋಸ್ಕರ ಅಷ್ಟೇ ಇದು. ಸೊ ಇವಾಗ ನೀವು ಹೇಳಿದ್ರಲ್ಲ, ಇದೆಲ್ಲ ಪ್ರೂಫ್ ಅಲ್ಲ. ವಾಟ್ ಎವರ್ ದಟ್ ಯು ಹ್ಯಾವ್ ರೆಡ್ is not the proof. The fellow, when he comes before the court, this complainant, and steps into the witness box, takes the oath and deposes, that is evidence. Otherwise it is called what? It's a statement in the course of inquiry. So it's a statement of no use except for contradicting. Understand this? ಎಲ್ವಿಲ್ಲದ ನಾಲ್ಗೆ ಒಂದೊಂದ್ ಸತಿ ಒಂದೊಂದು ಹೇಳುತ್ತೆ, ಹುಷಾರಾಗ್ಬಿಟ್ಟಾನು ಅಂತ. ಈಗ ಏನ್ ಮಾಡ್ತಾ ಇದಾರೆ ಅದಕ್ಕೆ? ಅಕ್ಯೂಸ್ದು, ವಿಟ್ನೆಸಸ್ದು ನಾಳೆ ಹಿಂಗೊಂದ್ ಹಂಗೊಂದು ಹೇಳ್ಬಿಟ್ರೆ ಅಂದ್ರೆ ಇಂಪಾರ್ಟೆಂಟ್ ಟ್ರಯಲ್ಸ್ ನಲ್ಲಿ 164 ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ, ಅದನ್ನೇ ಇಲ್ಲ ಅಂತಾರೆ. ಓತ್ ಮೇಲೆ ತಗೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನೇ ಇಲ್ಲ ಅಂತಾರೆ. ಕೇಳಿದ್ರೆ ಪೊಲೀಸ್ನವ್ರು ಹಿಂದ್ಗಡೆ ಹೇಳ್ಕೊಟ್ಟಿದ್ರು ಹಿಂಗೆ ಹೇಳು ಅಂತ, ಅದಕ್ಕೆ ಹೇಳಿದೆ ಅಂತ ನಾನು. Poxo victim having a child says, I did not have the physical relationship with the accused. Having a child. ಏನ್ ಕುಂತಿದ್ದೇವಿನೇ ಮಂತ್ರಕ್ ಬಂತೆ? You understand this? So we are making mockery of all these things. See, this was designed long back. Amendment ಆದ್ಮೇಲೆ 161 ಬಂತು. ಕರೆಸ್ಪಾಂಡಿಂಗ್ ಸೆಕ್ಷನ್ 1872 CRPC ಲೂ ಇತ್ತು. ಅದಕ್ಕೊಂದು ಪ್ರೊವೈಸೋ ಫರ್ದರ್ ಸೇರಿಸಿದ್ವಿ ನಾವು 161 ತಗೊಳ್ಳುವಾಗ, ಇಂಥದ್ದು ಆಗ್ಬಾರ್ದು ಅಂತ. ಲೀಡ್ ಪ್ರೊವೈಸೋ ಟು 161, you will see. Provided that statement made under this subsection may also be recorded by audio visual. ಮಾಡ್ಕೊಂಡಿದಾರ ಇವರು? ಇದುವರೆಗೆ ತಂಕ್ ಯಾರನ್ನಾರ ಮಾಡ್ಕೊಂಡ್ರ? ಇಷ್ಟು ಜನನ್ ವಿಚಾರಣೆ ಮಾಡದಲ್ಲ ಈಗ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ. ಹ್ಯಾವ್ ಯು ಎವರ್ ಸೀನ್ ಎನಿ ಆಡಿಯೋ ವಿಜುವಲ್? ಏನ್ರಿ ಚೆನ್ನಪ್ಪನವ್ರೆ ಮಾಡ್ತಾ ಇದ್ರೋ ಇಲ್ವೋ? ಎಲ್ಲರ ಹತ್ರನು ಮೊಬೈಲ್ ಕ್ಯಾಮ್ರಾ ಇದೆ, ಸ್ಟೇಷನ್ಗೊಂದು ಮೊಬೈಲ್ ಫೋನ್ ಕೊಟ್ಟಿದೀವಿ. ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ? ಲ್ಯಾಪ್ಟಾಪ್ ಇದೆ, ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನೀವು? ಯಾರ ಸ್ಟೇಟ್ಮೆಂಟ್ನು? ಯಾಕೆ ಪಂಚನಾಮ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ? ಸ್ವಲ್ಪ ನಡೆದಿದೆ. 27 ರಿಕವರಿ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ? ವಾಟ್ ಇಸ್ ದಿ ಪ್ರಾಬ್ಲಮ್? ನಾವು ಯು ಸಿ, ನಾಳೆ ಬೆಳಗ್ಗೆ ಅವನು ಬರ್ತಾನೆ, ನಮ್ಗೆ ಗೊತ್ತಿಲ್ಲ, ಈ ಮೇ ಸಪೋರ್ಟ್ ಮಾಡಿದ್ರೆ ಏನ್ ಬರ್ತಾನೆ? ಇದ್ಯಾವುದು ನಾನು ಹೇಳಿಲ್ಲ ಸ್ವಾಮಿ, ನನ್ನ ಮಗಳ ಹೆಣ ಯಾರೋ ಸಿಕ್ಕಿದೆ ಅಂತ ಹೇಳಿದ್ರು, ಪೊಲೀಸ್ನವ್ರು ಕರ್ಕೊಂಡು ಹೋದ್ರು, ಇದನ್ನ ನಿನ್ ಮಗಳ ಹೆಣ ಅಂತ ಕೇಳಿದ್ರು, ಹ್ಞೂ ಅಂದೆ. ಇದೇನು ನಂಗೆ ಗೊತ್ತಿಲ್ಲ ಹೆಂಗ್ ಸತ್ಲು ಅಂತ ಕೈ ಎತ್ಕೋತಾನೆ 4 ವರ್ಷ ಆದ್ಮೇಲೆ. ಅವನತ್ರೆಲ್ಲ ಹೇಳ್ಸಿದ್ರೆ ನೀವು ಹಿಂಗೆಲ್ಲ ಹೇಳಿದ್ಯಾ ಹೇಳಪ್ಪ ಅಂತ. ಎಸ್, now you understand what is the value of 161. Please. Can I believe that and then say your client is a totally innocent and then say you don't face the trial? That apart, my lord, accused number 3 and 4 have been dropped, my lord. ಅವ್ರ ಮೇಲೆ ರೋಲ್ ಇರ್ಲಿಲ್ವಲ್ರಿ? 3 and 4 are the, who are the 3 and 4? Mother of accused number 1 and Chikkappa. ಎಲ್ಲೋ ಅವಳ ಹೆಸರೇ ಬರೋಲ್ಲ. ಮಾದೇಸ್ವಾಮಿ ಹೆಸರು ತಗೊಂಡಿದ್ದಾನೆ ಹೊರತು ಬೀಗಿತ್ತಿ ಹೆಸರು ತಗೊಂಡಿಲ್ಲ. ಎಲ್ಲೂ ಬೀಗಿತ್ತಿ ಹೆಸರು ತಗೊಂಡಿಲ್ಲ. ಯು ಮಸ್ಟ್ ಬಿ ಹ್ಯಾಪಿ ಫಾರ್ ಗಿವಿಂಗ್ ಅಪ್ ದಿ ಬೀಗಿತ್ತಿ ಅಂಡ್ ಬ್ರದರ್ ಇನ್ ಲಾ. It's a common thing that now people are roped in. You want to become approver, stating that ನನ್ನ ಮಗ ಅಯೋಗ್ಯ, so then I'll say he can be cited as a witness.
ಏನ್ ಉತ್ತರ ಒಂದ್ ಹೇಳಿರೋದು? ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಮ ಮನೆಗ್ ಬಂದಿದ್ಲ ನಮ್ಮ ಹುಡುಗಿ, ನಿಮ್ ಮನೆಗ್ ಬಂದಿದ್ಲ ನಮ್ಮ ಹುಡುಗಿ, ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತಂದ್ರೆ ಏನ್ ಹೇಳ್ತಾರೆ? ನೀನ್ ಅಳಿಯ ಬೆಳಗ್ಗೆ ಅವ್ರು ಹೇಳೋದು ನನ್ ಮಗ ಅಲ್ಲ, ಅವ್ರು ಹೇಳೋದು ನೋಡಿ, ನನ್ ಮಗ ಅಂತ ಹೇಳಲ್ಲ, ನೀನ್ ಅಳಿಯ ಬೆಳಗ್ಗೆ 7 ಗಂಟೆಗೆ ಜಮೀನ್ ಬಳಿ ವಿಷ ಕುಡ್ದಿದ್ದಾನೆ, ಬಂದ್ ನೋಡು ಅಂತ. ಅಂದ್ರೇನು? ರೋಪು. ನಿನ್ನ ಮಗಳಿಗೆ ಮದುವೆ ಮಾಡಿದ್ದಕ್ಕೆ ನಮ್ಮ ಮಗ ವಿಷ ಕುಡಿದ್ಬಿಟ್ಟಿದ್ದಾನೆ ಅಂತ ನಾಟಕ ಅದು. ಒಬ್ಬ ಅಯೋಗ್ಯ ಇದ್ದ, ಸುಟ್ಟಾಕ್ಬಿಟ್ಟಿದ್ದ ಹೆಂಡ್ತಿನ, ಕೈಗೆ ಇಷ್ಟೊಂದು ಕ್ಯಾಂಡ್ಲಲ್ಲಿ ಸುಟ್ಕೊಂಡ್ಬಿಟ್ಟಿದ್ದ, ಕೈಗೆ ಬಿಡ್ಸಕ್ ಹೋದೆ ಸ್ವಾಮಿ, ಅವಾಗ ಸುಟ್ಟಿದ್ ಗಾಯ ಅಂತ. ನನ್ನ ಮುಂದೆನೆ ಟ್ರಯಲ್ ನಡೀತು. ಹೆಂಗ್ ಬಿಡ್ಸಕ್ ಹೋದಿ? ಬರೇ ಕೈಯಿಂದ ಹಿಂಗ್ ಮುಟ್ಬಿಟ್ಯಾ ಅಥವಾ ತಬ್ಗಿಪ್ಕೊಂಡ್ಯಾ ಅಂದೆ. ಇಲ್ಲ ಸರ್, ತಬ್ಗೊಂಡೆಲ್ಲ ಮಾಡಿ ಎಲ್ಲ ಮಾಡಿದೆ ಅಂತ. ಮತ್ತೆ ಇಲ್ಲಿಗೆ ಮಾತ್ರ ಗಾಯ ಆಗಿದೆ, ಬೆಂಕಿಗೆ ಗೊತ್ತಾಯ್ತೇನ ಇಷ್ಟು ಮಾತ್ರ ಆಗಬೇಕು ಅಂತ. What is the natural reaction, sir? Forget your wife and other things. God forbid something happens in the corridor, some fire. What are you to do? We all try to save, you see. This fellow says, I have got injury only here because I wanted to extinguish the fire. Aru ಅಂತ ಹೇಳ್ಬಿಟ್ನಾ? ಎಲ್ಲ ತಪ್ಪಣ್ಣ. ಯು ಸಿ ನೋ, ಇವನು ಉತ್ತರ ಏನು? ಮಗಳು ನಿಮ್ಮ ಮನೆಗೆ ಬಂದಿದ್ದಾಳ ಅಂತ ಕೇಳ್ತಿದ್ದಾಳೆ, ಮಿಸ್ಸಿಂಗು. ಉತ್ತರ ಏನು ಕೊಡಬೇಕು? ಇಲ್ಲಪ್ಪ ಬರಲಿಲ್ಲ, ಏನೋ ನೋಡೋಣ ಬನ್ನಿ, ಹುಡುಕಿ ಎಲ್ಲರೂ ಹುಡ್ಕೋಣ, ಹಿಂಗಿರ್ಬೇಕೋ ಬಿಟ್ಬಿಟ್ಟು ಏನು ಹೇಳೋದು? ನೀನು ಅಳಿಯ ವಿಷ ಕುಡ್ದಾನ ಬಂದು ನೋಡು. ಎನಿಥಿಂಗ್ ಎಲ್ಸ್? ಹಾರ್ಡ್ ಶ್ರೀ ಗೌರವ್ ಅಂಡ್ ಲರ್ನಡ್ H.